ಹಾಯ್, ನಾವಿವತ್ತು ರೀಸೆಂಟ್ ಟೈಮ್ಸ್ ಅಲ್ಲಿ ವೈರಲ್ ಆಗಿರುವಂತ ಬುದ್ಧ ಟ್ರಿಮ್ಮರ್ ನ ಅನ್ಬಾಕ್ಸ್ ಮಾಡೋಣ. ಈ ಟ್ರಿಮ್ಮರ್ ನಾರ್ಮಲ್ ಟ್ರಿಮ್ಮರ್ಸ್ ತರ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಸ್ಟೈಲ್ ಜೊತೆಗೆ ಬರುತ್ತೆ. ಇದನ್ನ ಯಾವ ಪರ್ಪಸ್ಗೆ ಯೂಸ್ ಮಾಡಬೇಕು, ಇದ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ನಾರ್ಮಲ್ ಟ್ರಿಮ್ಮರ್ಗೆ ಈ ಟ್ರಿಮ್ಮರ್ಗೆ ಡಿಫ್ರೆನ್ಸ್ ಏನು, ಇದ್ರ ನೆಗೆಟಿವ್ಸ್ ಏನು ಅಂತ ಎಲ್ಲ ನೋಡೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ, ನಿಮ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ಫಸ್ಟ್ ಬಾಕ್ಸ್ ಓಪನ್ ಮಾಡಿ ಬಾಕ್ಸ್ ಒಳಗಡೆ ಏನೇನ್ ಐಟಮ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಬಾಕ್ಸ್ ನೋಡ್ಲಿಕ್ಕೆ ಈ ತರ ಇರುತ್ತೆ. ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅಂತ ಅನಿಸ್ತಿಲ್ಲ. ಟ್ರೇ ಕ್ವಾಲಿಟಿ ಕೂಡ ಆವರೇಜ್ ಆಗಿದೆ. ಚೀಪ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಫಸ್ಟ್ ಚಾರ್ಜಿಂಗ್ ಡಾಕ್ ಇರುತ್ತೆ. ಆಮೇಲೆ ಟ್ರಿಮ್ಮರ್ ಕ್ಲೀನ್ ಮಾಡೋ ಲಿಕ್ವಿಡ್ ಇರುತ್ತೆ. ಟ್ರಿಮ್ಮರ್ ಕ್ಲೀನ್ ಮಾಡೋ ಬ್ರಷ್ ಇರುತ್ತೆ. 1.5 mm ಇಂದ 4 mm ತನಕ 4 ಕ್ಲಿಪ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಲಿಥಿಯಂ ಅಯಾನ್ ಬ್ಯಾಟರಿ ಇರುತ್ತೆ. ಫೈನಲ್ ಆಗಿ ಟ್ರಿಮ್ಮರ್ ಇರುತ್ತೆ. ಫಸ್ಟ್ ಟ್ರಿಮ್ಮರ್ ಓವರ್ ವ್ಯೂ ಬಗ್ಗೆ ಮಾತಾಡೋದಾದ್ರೆ, ಫುಲ್ ಬಾಡಿ ಮೆಟಲ್ ಬಿಲ್ಟ್ ಕ್ವಾಲಿಟಿ ಜೊತೆಗೆ ಬರುತ್ತೆ. ಬ್ಲೇಡ್ಸ್ ಸ್ಟೇನ್ಲೆಸ್ ಸ್ಟೀಲ್ ಜೊತೆಗೆ ಬರುತ್ತೆ. ಇದರಲ್ಲಿ ಬ್ಯಾಟರಿ ಇನ್ಸರ್ಟ್ ಮಾಡಿ ಯೂಸ್ ಮಾಡಬೇಕು. ಈ ಬ್ಯಾಟರಿ 1200 mAh ಕೆಪಾಸಿಟಿ ಇರುತ್ತೆ. ಈ ಟ್ರಿಮ್ಮರ್ ನ 0 to 100% ಚಾರ್ಜ್ ಆಗ್ಲಿಕ್ಕೆ 3 hours ಟೈಮ್ ತಗೊಳುತ್ತೆ. 120 minutes ರನ್ ಟೈಮ್ ಇರುತ್ತೆ. ಈ ಟ್ರಿಮ್ಮರ್ ಆನ್ ಆಗ್ಲಿಕ್ಕೆ ಕೆಳಗಡೆ ಬಟನ್ ಇರುತ್ತೆ, ಪ್ರೆಸ್ ಮಾಡಬೇಕಾಗುತ್ತೆ. ಈ ಟ್ರಿಮ್ಮರ್ ಸ್ವಲ್ಪ ನಾಯ್ಸ್ ಮಾಡುತ್ತೆ. ಹಾಗೆ ಈ ಟ್ರಿಮ್ಮರ್ ಬ್ಲೇಡ್ಸ್ ನೋಡಬಹುದು, ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಇರುತ್ತೆ. 0% ಗ್ಯಾಪ್ ಇರುತ್ತೆ. ಸೊ ಟ್ರಿಮ್ ಮಾಡುವಾಗ ಕೇರ್ಫುಲ್ ಆಗಿ ಟ್ರಿಮ್ ಮಾಡಬೇಕಾಗುತ್ತೆ, ಬಿಕಾಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಟ್ರಿಮ್ಮರ್ ಹೆಡ್ ನ ರಿಮೂವ್ ಮಾಡ್ಲಿಕ್ಕೆ ಇರಲ್ಲ, ಇದು ಹೀಗೆ ಅಟ್ಯಾಚ್ ಆಗಿರುತ್ತೆ. ನಿಮ್ಗೆ 4 ಕ್ಲಿಪ್ಸ್ ಕೊಟ್ಟಿದ್ದಾರೆ, ಅದರಿಂದ ಸೈಜ್ ಅಡ್ಜಸ್ಟ್ ಮಾಡ್ಕೋಬಹುದು. ಕ್ಲಿಪ್ಸ್ ನ ಈ ತರ ಅಟ್ಯಾಚ್ ಮಾಡಬೇಕು, ಬಟ್ ರಿಮೂವ್ ಮಾಡ್ಲಿಕ್ಕೆ ಅಷ್ಟು ಈಸಿಯಾಗಿ ಬರ್ತಿಲ್ಲ, ಸ್ವಲ್ಪ ಟ್ರಬಲ್ ಕೊಡ್ತಿದೆ. ಹಾಗೆ ಈ ಟ್ರಿಮ್ಮರ್ ಕಂಪ್ಲೀಟ್ ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡಲ್ಲ, ಬಟ್ ಹೆಡ್ ತನಕ ವಾಟರ್ ಇಂದ ಕ್ಲೀನ್ ಮಾಡಬಹುದು. ಈ ಟ್ರಿಮ್ಮರ್ ನ ಪ್ರೊಫೆಷನಲ್ ಆಗಿ ಪ್ರೈಮರಿ ಡಿವೈಸ್ ತರ ಕ್ಯಾರಿ ಮಾಡ್ಲಿಕ್ಕೆ ವರ್ಕೌಟ್ ಆಗಲ್ಲ. ಬಟ್ ಈ ಟ್ರಿಮ್ಮರ್ ಗೆ ಒಂದು ಯೂನಿಕ್ ಫೀಚರ್ ಇದೆ. ಯಾವ ಪರ್ಸನ್ ಕ್ಲೀನ್ ಶೇವ್ ನ ಇಷ್ಟಪಡ್ತಾರೋ ಅವರಿಗೆ ಈ ಟ್ರಿಮ್ಮರ್ ಸೂಟ್ ಆಗುತ್ತೆ. ಇದರಿಂದ ಟ್ರಿಮ್ ಮಾಡಿದ್ರೆ ಹೇರ್ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಈ ಟ್ರಿಮ್ಮರ್ ಇಂದ ಬಿಯರ್ಡ್ ಗೆ ಶೇಪ್ ಮಾಡ್ಲಿಕ್ಕೆ, ಸೈಡ್ ಹೇರ್ ರಿಮೂವ್ ಮಾಡ್ಲಿಕ್ಕೆ ಪರ್ಫೆಕ್ಟ್ ಆಗಿ ಯೂಸ್ ಆಗುತ್ತೆ. ಈ ಟ್ರಿಮ್ಮರ್ ಇಂದ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ಏನಪ್ಪಾ ಅಂತಂದ್ರೆ, ಈ ಟ್ರಿಮ್ಮರ್ ನ ಚಾರ್ಜ್ ಮಾಡ್ಲಿಕ್ಕೆ ಪ್ರತಿ ಸಲ ಬ್ಯಾಟರಿ ರಿಮೂವ್ ಮಾಡಿ ಚಾರ್ಜ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಾಸೆಸ್ ಅಂತ ಅನ್ನಿಸ್ತು. ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ನನ್ಗನ್ನಿಸ್ತು. ಈ ಟ್ರಿಮ್ಮರ್ ಬ್ಲೇಡ್ ಶೇಪ್ ಈ ತರ ಇರೋದ್ರಿಂದ ಲಾಂಗ್ ಹೇರ್ ಆಗಿರ್ಬೋದು, ಲಾಂಗ್ ಬಿಯರ್ಡ್ ಆಗಿರ್ಬೋದು, ಶೇವ್ ಮಾಡ್ಲಿಕ್ಕೆ ಅಷ್ಟು ಕಂಫರ್ಟ್ ಫೀಲ್ ಅಂತ ಅನ್ನಿಸ್ತಿಲ್ಲ. ಓವರ್ ಆಲ್ ಆಗಿ ಈ ಟ್ರಿಮ್ಮರ್ ನ ತಗೋಬೋದಾ ಅಂತಂದ್ರೆ, ಬಿಯರ್ಡ್ ಶೇಪ್ ಮಾಡ್ಲಿಕ್ಕೆ, ಸೈಡ್ ಹೇರ್ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಕಂಪ್ಲೀಟ್ ಪ್ರೈಮರಿ ಡಿವೈಸ್ ತರ ಕ್ಯಾರಿ ಮಾಡ್ಲಿಕ್ಕೆ ವರ್ಕೌಟ್ ಆಗಲ್ಲ. ಈ ಟ್ರಿಮ್ಮರ್ 479 rupeesಗೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಕೋಬಹುದು. That's it guys, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. This is your signing off, Lucky from Lucky Pocket World. See you. Bye bye now.